ಈಗ ಒಂದು ಇರಾನ್ ಮತ್ತು ಇಸ್ರೇಲ್ನಿಂದ ಒಂದು ಯುದ್ಧ ನಡೀತಾ ಇದೆ. ಇವಾಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಕನ್ನಡಿಗರು ಕೂಡ ಅಲ್ಲಿ ಸೀಲ್ಕ್ ಹಾಕಿಕೊಂಡಿದ್ದಾರೆ. ಈಗ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ನಿಮ್ಮ ಒಂದು ವಾಯ್ಸ್ ಕೇಳ್ತಾ ಇದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮೊಬೈಲಿಂದ. ನಮಸ್ತೆ. ನಮಸ್ತೆ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ನಾವು ಅಬುದಾಬಿಯಿಂದ ಚೆನ್ನಾಗಿದ್ದೀವಿ. ನಾವು ಕಳೆದ ಒಂದು 3-4 ದಿನಗಳ ಹಿಂದೆ ನಾವೆಲ್ಲ ಸ್ನೇಹಿತರು ಪ್ರವಾಸಕ್ಕೆ ಬಂದಿದ್ವಿ. ಈ ತರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಶುಕ್ರವಾರ ಈ ತರ ಸಿಚುವೇಶನ್ ಆಯ್ತು. ಅಬುದಾಬಿ ಮೇಲೆ ಒಂದು ಮಿಸೈಲ್ ದಾಳಿ ಆಗಿದೆ. ನಮ್ಮ ಹೋಟ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಶುಕ್ರವಾರ ದಾಳಿ ಆಯ್ತು. ಸದ್ಯಕ್ಕೆ ಅಲ್ಲಿಂದ ನಮ್ಮನ್ನ ಹೋಟೆಲ್ಲೇ ಇರೋ ತರ ಮಾಡಿದ್ದಾರೆ. ಈಗ ಒಂದು ರೀತಿ ಕರೋನಾ ಟೈಮಲ್ಲಿ ನಾವು ಹೇಗೆ ಇರ್ತಾ ಇದ್ವಿ ಹಾಗೆ ಈಗ ಹೋಟ್ಲಲ್ಲೇ ಇದೀವಿ. ಕನ್ನಡಿಗರು ನಮ್ಮ ಜೊತೆ ಒಂದು 6-7 ಜನ ನಮ್ಮ ಹೋಟ್ಲಲ್ಲಿ ಇದೀವಿ. ಇನ್ನು ಮಿಕ್ಕಿದವರೆಲ್ಲ ಬೇರೆ ಬೇರೆ ದೇಶದಿಂದ ಬಂದಂತ ಪ್ರಜೆಗಳು ನಮ್ಮ ಜೊತೆಯಲ್ಲಿ ಇದ್ದಾರೆ. ಒಂದು ರೀತಿ ಭಯದ ವಾತಾವರಣ ಸಹ ಇಲ್ಲಿ ಆವರಿಸಿದೆ. ಯಾಕಂದ್ರೆ ರಾತ್ರಿ ಆದ್ರೆ ನಮ್ಗೆ ಎಲ್ಲೂ ನಿದ್ದೆ ಬರ್ತಾ ಇಲ್ಲ. ಕಾರಣ ಒಂದು ಅಲಾರಾಮ್ ಸೌಂಡ್ ಬರ್ತಾ ಇರುತ್ತೆ. ಆದ್ರಿಂದ ಇಲ್ಲಿನೇ ಭಯದ ವಾತಾವರಣನೂ ಸೃಷ್ಟಿಯಾಗಿದೆ. ಆದ್ರೂ ಒಂದ್ ಕಡೆ ಇಲ್ಲೂ ಅಬುದಾಬಿ ಮೇಲೆ ನೆನೆ ರಾತ್ರಿ ಯಾವುದೇ ರೀತಿ ಒಂದು ದಾಳಿ ಆಗಿಲ್ಲ. ಒಂದ್ ಕಡೆ ಓಕೆ, ಸೇಫ್ ಆಗಿದ್ದೀವಿ. ಹೋಟ್ಲಲ್ಲೇ ಎಲ್ಲೂ ನಮ್ಮನ್ನ ಹೊರಗಡೆ ಹೋಗ್ದಿರೋ ತರ ಹೋಟ್ಲಲ್ಲೇ ಇರೋಕ್ ಹೇಳಿದ್ದಾರೆ. ಸದ್ಯಕ್ಕೆ ನಮ್ಮ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಇವತ್ತು ನಮ್ಗೆ ಬೆಂಗಳೂರಿಗೆ ಫ್ಲೈಟ್ಸ್ ಇತ್ತು, ಎಲ್ಲಾ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ. ಮುಂದಿನ ದಿನಗಳಲ್ಲಿ ಈಗ ಇಲ್ಲಿನ ಸರ್ಕಾರ ಯಾವ ರೀತಿ ಕ್ರಮ ತಗೊಳುತ್ತೆ ಅನ್ನೋದು ಈಗ ಕಾದ್ ನೋಡ್ತಾ ಇದೀವಿ. ಫ್ಲೈಟ್ಸ್ ಯಾವಾಗ ಚಾಲು ಆಗುತ್ತೆ ಅನ್ನೋದು ನಾವೆಲ್ಲ ಕಾದ್ ನೋಡ್ತಾ ಇದೀವಿ. ನಿಮ್ಗೆ ಇವಾಗ ಸರ್ಕಾರದಿಂದ ಕರೆ ಬಂದಿದೆನಾ? ಇಲ್ಲ, ಸದ್ಯಕ್ಕೆ ನಮ್ಮನ್ನ ಯಾರು ಸರ್ಕಾರದವರು ಕರೆ ಮಾಡಿಲ್ಲ. ನಾವೆಲ್ಲ ಫ್ರೆಂಡ್ಸ್ ಒಂದು ಕಂಪ್ನಿ ಥ್ರೂ ಇದು ನಾವು ಟ್ರಿಪ್ ಬಂದಿರೋದು. ಕಂಪ್ನಿಯವರೇ ನಮ್ಮನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿರೋ ಸರ್ಕಾರ ಹೋಟೆಲ್ ಫ್ರೀ ಮಾಡಿದೆ, ಮತ್ತೆ ಫುಡ್ ಫ್ರೀ ಮಾಡಿದೆ. ಯಾವ ಹೋಟ್ಲಲ್ಲಿ ಪ್ರವಾಸಿಗರು ಉಳ್ಕೊಂಡಿದ್ದಾರೆ ಆ ಹೋಟ್ಲುಗಳಲ್ಲಿ ಎಲ್ಲಾ ರೀತಿ ಸ್ಟೇ ಮತ್ತೆ ಫುಡ್ ನ ಫ್ರೀ ಮಾಡಿದೆ. ಅವರು ಎಲ್ಲಿ ತನಕ ಇವಾಗ ಅವ್ರಿಗೆ ಫ್ಲೈಟ್ ವ್ಯವಸ್ಥೆ ಮಾಡ್ತಾರೋ ಅಲ್ಲಿ ತನಕ ಇಲ್ಲಿನ ಸರ್ಕಾರ ಉಳ್ಕೊಳ್ಳೋ ಅಂತ ವ್ಯವಸ್ಥೆನ ಮಾಡಿದೆ. ಇನ್ನು ನಮ್ಮ ಸರ್ಕಾರ ಇಲ್ಲಿ ತನಕ ನಮ್ಮನ್ನೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ಸದ್ಯಕ್ಕೆ ಇವಾಗ ನಾವು ಓಕೆ ಒಂಥರ ಆರಾಮಾಗಿದ್ದೀವಿ. ಬಟ್ ಎಲ್ಲ ಒಂದ್ ಕಡೆ ಭಯದ ವಾತಾವರಣ ಸಹ ಇದೆ. ಸರ್, ಇವಾಗ ಅಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಸರ್ ಇವಾಗ ಅಲ್ಲಿ? ನಾನಿರುವಂತ ಹೋಟೆಲ್ ಅಲ್ಲಿ ನಮ್ಮ ಕನ್ನಡಿಗರು 6 ಜನ ನಾವು ಜೊತೆಯಲ್ಲಿ ಇದೀವಿ. ಇನ್ನು ಮಿಕ್ಕಿದವರೆಲ್ಲ ಬೇರೆ ದೇಶದ ಪ್ರಜೆಗಳಿದೀವಿ. ಈ ಹೋಟೆಲ್ ಅಲ್ಲಿ ಪ್ರಜೆಗಳಿದ್ದಾರೆ. ಸದ್ಯಕ್ಕೆ 6 ಜನ ನನ್ನ ಜೊತೆಯಲ್ಲಿ ಇದ್ದಾರೆ. ಇವಾಗ ಅಲ್ಲಿಂದ ವಾಪಸ್ ಬರೋದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಲಾಗಿದೆ ಸರ್? ಈಗ ಸದ್ಯಕ್ಕೆ ಇಲ್ಲಿ ಏರ್ಲೈನ್ಸ್ ಇತಿಹಾದ್ ಏರ್ಲೈನ್ಸ್ ಅವರು ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ನಾಳೆ ನಾಡಿದ್ದು ಅಂತ ಇದ್ದಾರೆ. ಒಂದ್ 2-3 ದಿನ ಸ್ಟೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಗೆ ಇದ್ರ ಬಗ್ಗೆ ಇನ್ನು ಖಚಿತವಾದ ಮಾಹಿತಿ ಇನ್ನು ನಮ್ಗೆ ದೊರೆತಿಲ್ಲ. ನಮ್ಗೆ ಇವತ್ತು ಫ್ಲೈಟ್ ಇತ್ತು ಬೆಂಗಳೂರಿಗೆ, ಸದ್ಯಕ್ಕೆ ಕ್ಯಾನ್ಸಲ್ ಆಗಿದೆ. ಈಗ ಸಚಿವರು, ಶಾಸಕರಾಗ್ಲಿ ಒಂದು ರಾಜ್ಯದಿಂದ ಯಾರಾದ್ರೂ ಕರೆ ಮಾಡಿದ್ರಾ ನಿಮ್ಗೆ? ಅಲ್ಲಿನ ಒಂದು ಸ್ಥಿತಿಗತಿಯನ್ನ ಕೇಳೋದಕ್ಕೆ, ಪರಿಸ್ಥಿತಿ ಹೇಗಿದೆ ಅಂತ ಕೇಳೋದಕ್ಕೆ ಕಾಲ್ ಮಾಡಿದ್ರಾ? ಯಾರು ಮಾಡಿಲ್ಲ. ನಮ್ಮನ್ನ ಯಾವುದೇ ಸರ್ಕಾರ ಇಲ್ಲಿ ತನಕ ಸಂಪರ್ಕಿಸಿಲ್ಲ. ಇಲ್ಲ ಸರ್, ಇವಾಗ ಅಲ್ಲಿ ಮಿಸೈಲ್ ಎಲ್ಲ ಹಾಕ್ತಾ ಇದೆ. ಲೈವ್ ಇಂದ ನೋಡ್ತಾ ಇರಬಹುದು ನೀವು, ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಲೈವ್ ಇಂದ ನೋಡ್ತಾ ಇದ್ದೀರಾ ನೀವು ಇವಾಗ. ಸೊ ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಇನ್ನು ಲೈವ್ ಆಗಿ ನೋಡ್ತಾ ಇದ್ದೀರಾ. ಹೇಗ್ ಅನಿಸ್ತಿದೆ ಒಂದು ನಿಮ್ಗೆ ಆ ಒಂದು ಯುದ್ಧ ನೋಡಿ? ಆಕ್ಚುಲಿ ಇದು ನಾವು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇರ್ಬೇಕಾದಾಗ ಬೇರೆ ದೇಶದಲ್ಲಿ ಈಗ ನಡೀತಾ ಇದೆ, ನಮ್ಮವರು ಸಿಕ್ಕಾಕೊಂಡಿದ್ದಾರೆ ಅಂತ ಮಾಧ್ಯಮದಲ್ಲಿ ಈ ರೀತಿ ನೋಡ್ತಾ ಇದ್ವಿ. ಅಲ್ಲಿಂದ ರೆಸ್ಕ್ಯೂ ಮಾಡುವಂತ ಕೆಲಸನ ಸರ್ಕಾರಗಳು ಹೇಗ್ ಮಾಡ್ತಾ ಇದಾವೆ ಅನ್ನೋದನ್ನ ಮಾಧ್ಯಮದ ಮುಖಾಂತರ ತಿಳ್ಕೊಳ್ತಾ ಇದ್ವಿ. ಆದ್ರೆ ಇದು ನಮ್ಗೆ ಸ್ವತಃ ಅನುಭವ ಆಗುವಂತಹ ಪರಿಸ್ಥಿತಿಯಲ್ಲಿ ಬಂದು ಸಿಲ್ಕೊಂಡಿದೀವಿ ಇಲ್ಲಿ. ಈಗ ನಮ್ದು ಒಂದು ರೀತಿಯ ಭಯದ ವಾತಾವರಣ ಸಹ ಒಂದ್ ಕಡೆ ನಮ್ಗೂ ಆವರಿಸಿದೆ. ನಮ್ಮ ತಾಯ್ನಾಡಿಗೆ ಬೇಗ ಮರಳಿ ಹೋಗ್ಬೇಕು ಅನ್ನೋ ಒಂದು ಈಗ ಆಗ್ತಾ ಇದೆ. ನಮ್ಮೆಲ್ಲ ಕನ್ನಡಿಗರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೆ ಇರೋ ತನಕ ನಮ್ಗೇನು ಆಗಲ್ಲ ಅನ್ನೋದೊಂದು ಒಂದು ಭಾವನೆ ಕೂಡ ಇದೆ. ಸರ್, ನೀವೇನು ಭಯ ಪಡಬೇಡಿ. ಆಗಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿನ ಪರಿಸ್ಥಿತಿಯನ್ನ ತಿಳ್ಕೊಂತಾ ಇರ್ತೀವಿ. ಹಾಗೂ ನಿಮ್ ಜೊತೆಗೆ ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ಕೂಡ ನಿಮ್ ಜೊತೆಗೆ ಸದಾ ನಿಲ್ತೇವೆ. ಏನು ಭಯ ಪಡಬೇಡಿ. ಕರೆ ಮಾಡಿ ಮಾತನಾಡೋದಕ್ಕೆ ಧನ್ಯವಾದ ವಿನೋದ್ ಅವರೇ.